ಹಗಲ್ ಹೊತ್ತು ಮಲ್ಗಿದ್ರೆ ಏನಾಗುತ್ತೆ? ಇದು ನಮ್ಮಲ್ಲಿ ಅದೆಷ್ಟೋ ಜನ ಕೇಳ್ಕೊಳ್ಳೋ ಒಂದು ಕಾಮನ್ ಪ್ರಶ್ನೆ. ಸರಿ, ಈ ಮೂಲ ಮಾಹಿತಿಯ ಆಧಾರದ ಮೇಲೆ ಇದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಹಗಲಿನ ನಿದ್ದೆ ಬಗ್ಗೆ ಇರೋ ಗೊಂದಲವನ್ನೇ ನೋಡೋಣ. ಅಂದ್ರೆ ಇದು ಸುಮ್ಮನೆ ಮಲ್ಗೋದು ಅನ್ನೋ ವಿಷಯ ಮಾತ್ರ ಅಲ್ಲ, ಯಾಕಂದ್ರೆ ಇದು ನಮ್ಮ ಇಡೀ ದಿನದ ಚಟುವಟಿಕೆ. ಅಷ್ಟೇ ಯಾಕೆ, ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುವಂಥ ಒಂದು ಮುಖ್ಯವಾದ ನಿರ್ಧಾರ. ಹಾಗಾದ್ರೆ ನಾವು ಹಗಲಲ್ಲಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದಾಗ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಏನಾಗುತ್ತೆ? ಇದು ನಮ್ಗೆ ಇನ್ನಷ್ಟು ಫ್ರೆಶ್ ಆಗಿ ಚೈತನ್ಯ ಕೊಡುತ್ತಾ ಅಥವಾ ನಮ್ಮ ಇಡೀ ದಿನದ ಪ್ಲಾನನ್ನೇ ಹಾಳು ಮಾಡ್ಬಿಡುತ್ತಾ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಸ್ವಲ್ಪ ಕೆದ್ಕೊಳ್ಳೋಣ. ಈ ಹಗಲಿನ ನಿದ್ದೆ ಬಗ್ಗೆ ನೋಡಿದ್ರೆ ಸಾಮಾನ್ಯವಾಗಿ 2 ಬಲವಾದ ಅಭಿಪ್ರಾಯಗಳು ಕೇಳಿಬರುತ್ತೆ. ಕೆಲವರು ಹೇಳ್ತಾರೆ ಇದು ಎನರ್ಜಿ ರೀಚಾರ್ಜ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉಪಾಯ ಅಂತ. ಆದ್ರೆ ಇನ್ನು ಕೆಲವರು ಇದನ್ನ ಸೋಮಾರಿತನದ ಸಂಕೇತ ಅಂತ ಕರೀತಾರೆ. ಹಾಗಾದ್ರೆ ಇದ್ರಲ್ಲಿ ಯಾವುದು ಸರಿ? ಮೊದಲನೇ ವಾದವನ್ನೇ ನೋಡೋಣ. ಈ ಮೂಲ ಮಾಹಿತಿ ಪ್ರಕಾರ ಮಧ್ಯಾಹ್ನದ ನಿದ್ದೆ ಇದೆಯಲ್ಲ, ಇದು ಒಂದು ಅದ್ಭುತ ಶಕ್ತಿಯ ಮೂಲ ಆಗ್ಬಳ್ದು. ಅಂದ್ರೆ ಒಂದು ಚುಟುಕು ನಿದ್ದೆ ಆದ್ಮೇಲೆ ನಾವು ಇನ್ನಷ್ಟು ಫ್ರೆಶ್ ಆಗಿ ಚುರುಕಾಗಿ ಕೆಲಸ ಮಾಡಬಹುದು ಅಂತ ಹೇಳಲಾಗತ್ತೆ. ಆದ್ರೆ ಇಲ್ಲೇ ಇದೆ ಟ್ವಿಸ್ಟ್. ಇದೇ ನಾಣ್ಯದ ಇನ್ನೊಂದು ಮುಖ ಕೂಡ ಇದೆ. ಅದೇ ಮಧ್ಯಾಹ್ನದ ನಿದ್ದೆ ನಮ್ಮನ್ನ ಇನ್ನಷ್ಟು ಸೋಮಾರಿತನಕ್ಕೆ ದೂಡಬಹುದು. ಎದ್ದ ಮೇಲೂ ಸುಸ್ತು, ತೂಕಡಿಕೆ, ಒಂಥರ ಮಂಕಾದ್ಹಾಗೆ ಅನ್ಸಿ ನಮ್ಮ ಇಡೀ ದಿನದ ಪ್ರೊಡಕ್ಟಿವಿಟಿಯನ್ನೇ ಕಡಿಮೆ ಮಾಡ್ಬಿಡಬಹುದು. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ? ನೋಡಿ, ಒಂದೇ ಕೆಲ್ಸ ಅಂದ್ರೆ ಹಗಲ್ ಹೊತ್ತು ನಿದ್ದೆ ಮಾಡೋದು, ಆದ್ರೆ ಕೆಲವರಿಗೆ ಶಕ್ತಿ ಕೊಡುತ್ತೆ, ಇನ್ನು ಕೆಲವರಿಗೆ ಸೋಮಾರಿತನ ತರುತ್ತೆ. ಇದು ಹೇಗೆ ಸಾಧ್ಯ? ಒಂದೇ ವಿಷಯಕ್ಕೆ 2 ಬೇರೆ ಬೇರೆ ರಿಸಲ್ಟ್ಸ್ ಬರೋಕೆ ಕಾರಣವಾದ್ರೂ ಏನು? ಸರಿ, ಈ ಗೊಂದಲಕ್ಕೆ ಉತ್ತರ ಇದೆಯಲ್ಲ, ಅದು ನಾವು ಅನ್ಕೊಂಡಷ್ಟು ಕಷ್ಟವೇನಿಲ್ಲ. ಈ ಶಕ್ತಿ ಮತ್ತು ಸೋಮಾರಿತನದ ನಡುವಿನ ವ್ಯತ್ಯಾಸವನ್ನ ಡಿಸೈಡ್ ಮಾಡೋಕೆ ಒಂದೇ ಒಂದು ಮುಖ್ಯವಾದ ಅಂಶ ಇದೆ. ಅದೇ ಈ ಸಮಸ್ಯೆಯ ಪರಿಹಾರದ ಮಾಸ್ಟರ್ ಕೀ. ಹಾಗಾದ್ರೆ ಫೈನಲ್ ಆಗಿ ಏನ್ ಹೇಳೋದು? ಹಗಲಿನ ನಿದ್ದೆ ಒಳ್ಳೇದಾ ಅಥವಾ ಕೆಟ್ಟದ್ದಾ? ಉತ್ತರ ತುಂಬಾ ಸಿಂಪಲ್, ಅದು 2 ಹೌದು. ಈ ಮೂಲ ಲೇಖನದಲ್ಲಿ ಬರೋ ಈ ಒಂದು ಲೈನ್ ಇದೆಯಲ್ಲ, ಇದು ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ. ಮಧ್ಯಾಹ್ನ ನಿದ್ದೆ ಶಕ್ತಿಯೂ ಹೌದು, ಆಲಸ್ಯವೂ ಹೌದು. ಎಷ್ಟೊತ್ತು ಮಲಗಿದ್ರೆ ಒಳಿತು ಅಂತ ನೋಡಿ, ಈ ಪ್ರಶ್ನೆಯಲ್ಲೇ ಉತ್ತರನೂ ಅಡಗಿನೆ. ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ನಾವು ನಿದ್ದೆ ಮಾಡ್ತೀವಾ ಇಲ್ವಾ ಅನ್ನೋದಕ್ಕಿಂತ ಎಷ್ಟು ಹೊತ್ತು ನಿದ್ದೆ ಮಾಡ್ತೀವಿ ಅನ್ನೋದು. ಯಾಕಂದ್ರೆ ನಾವು ಎಷ್ಟು ಹೊತ್ತು ಮಲಗ್ತೀವಿ ಅನ್ನೋದ್ರ ಮೇಲೆ ನಮ್ ನಿದ್ದೆ ಎಷ್ಟು ಡೀಪ್ ಆಗಿರುತ್ತೆ, ಯಾವ ಸ್ಟೇಜ್ಗೆ ಹೋಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಅದಕ್ಕೆ ಅದರ ರಿಸಲ್ಟ್ ಕೂಡ ಬದಲಾಗುತ್ತೆ. ಓಕೆ, ಈಗ ನಮಗೆ ಈ ಮುಖ್ಯವಾದ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಇದನ್ನ ನಮ್ಮ ದಿನನಿತ್ಯದ ಲೈಫ್ಗೆ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ. ಯಾಕಂದ್ರೆ ಅಲ್ಟಿಮೇಟ್ಲಿ ಇದು ನಮ್ಮ ನಿದ್ದೆ, ನಮ್ಮ ನಿರ್ಧಾರ ಅಲ್ವಾ? ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯಿಂದ ನಾವು ತಿಳ್ಕೋಬೇಕಾದ ಮುಖ್ಯ ಪಾಠ ಏನು ಅಂದ್ರೆ, ಹಗಲಿನ ನಿದ್ದೆ ಅನ್ನೋದು ಒಂದು ರೀತಿ ವರ ಕೂಡ ಆಗ್ಬೋದು, ಶಾಪ ಕೂಡ ಆಗ್ಬೋದು. ಎಲ್ಲವೂ ಡಿಪೆಂಡ್ ಆಗಿರೋದು ನಾವು ಎಷ್ಟೊತ್ತು ಮಲಗ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ. ಹಾಗಾದ್ರೆ ಈ ಹೊಸ ಮಾಹಿತಿಯ ಬೆಳಕಿನಲ್ಲಿ ನಮ್ಮ ಮಧ್ಯಾಹ್ನದ ನಿದ್ದೆಯ ಅಭ್ಯಾಸದ ಬಗ್ಗೆ ಒಮ್ಮೆ ಯೋಚನೆ ಮಾಡ್ಬೇಕಿದೆ. ಅದು ನಿಜವಾಗಿಯೂ ನಮಗೆ ಶಕ್ತಿ ಕೊಡ್ತಿದೆಯಾ ಅಥವಾ ನಮ್ಮನ್ನೇ ಇನ್ನಷ್ಟು ಸೋಮಾರಿಯನ್ನಾಗಿ ಮಾಡ್ತಿದ್ಯಾ? ಇದನ್ನೊಮ್ಮೆ ಯೋಚಿಸಿ ನೋಡಿ.